ಆಗ್ತದೆ. ನಾವು ಯಾವುದೇ ವಿಂಡಿಕ್ಟಿವ್ ಪಾಲಿಟಿಕ್ಸ್ನ ಮಾಡಲಿಲ್ಲ, ಸತ್ಯದ ಪ್ರತಿಪಾದನೆ ಮಾಡಿದ್ದೀವಿ. ಜನರ ಆಕ್ರೋಶಕ್ಕೆ ನಾವು ಸ್ಪಂದಿಸಿದ್ದೇವೆ. ಇವತ್ತು ಸತ್ಯವನ್ನು ಪ್ರತಿಪಾದನೆ ಮಾಡಿ ನ್ಯಾಯಾಲಯಗಳು ಕೊಟ್ಟ ತೀರ್ಪನ್ನು ನಾವು ಅವರೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗ್ತದೆ. ಒಂದು ಜನಪ್ರತಿನಿಧಿಗಳ ಕೆಲಸ ಮಾಡಬೇಕಾದ್ರೆ ಇದರಿಂದ ಜನಗಳು ಪಾಠ ಕಲಿಬೇಕಾಗ್ತದೆ. ಯಾರನ್ನು ಕೂಡ ದೇ ಕ್ಯಾನಾಟ್ ಟೇಕ್ ಲಾ ಅಂಡ್ ಫಾರ್ ಗ್ರಾಂಟೆಡ್ ಅಂತಕ್ಕಂಥದ್ದು ಇದರಿಂದ ಪ್ರೂವ್ ಆಗ್ತದೆ. ಮತ್ತು ನೈತಿಕವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿ ಕರ್ತವ್ಯ ಅಂತಕ್ಕಂಥದ್ದು ಈ ಒಂದು ತೀರ್ಮಾನದಿಂದ ಎತ್ತಿ ಕಾಣ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಕೂಡ ನ್ಯಾಯಾಲಯ ತೀರ್ಮಾನವನ್ನು ತುಂಬುವುದರಿಂದ ಸ್ವಾಗತ ಮಾಡುತ್ತೇನೆ. ಸ್ವಾತಂತ್ರ್ಯ ವ್ಯವಸ್ಥೆಯಲ್ಲಿ ಇದೇ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನ್ಯಾಯಾಲಯಗಳು ಕೊಡ್ತಕ್ಕಂಥ ತೀರ್ಮಾನಗಳು ಎಲ್ಲರಿಗೂ ಒಂದೇ ಆಗಿರ್ತದೆ. ಕಾನೂನಿನಲ್ಲಿ ಎಲ್ಲರೂ ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥದ್ದು ಇದರಲ್ಲಿ ಮತ್ತೊಮ್ಮೆ ಸಾಬೀತಾಗಿರೋದ್ರಿಂದ ವಿಶೇಷವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಪಾರ್ಲಿಮೆಂಟ್ ಮೆಂಬರವರು ಕೂಡ ನಮ್ಮ ನಡೆಯನ್ನು ಜನ ನೋಡ್ತಾ ಇರ್ತಾರೆ. ನಾವು ನೈತಿಕತೆಯಿಂದ ಮತ್ತು ಸಂವಿಧಾನಬದ್ಧವಾಗಿ ಕೆಲಸ ಮಾಡತಕ್ಕಂಥದ್ದನ್ನ ಅರ್ಥಕೊಂಡು ಕೆಲಸ ಮಾಡಬೇಕಾಗ್ತದೆ. ಪ್ರಜ್ವಲ್ ರೇವಣ್ಣವರು ಮಾಡಿರ್ತಕ್ಕಂಥ ಅನಾಚಾರಕ್ಕೆ ನ್ಯಾಯಾಲಯ ಕೊಟ್ಟಿರೋ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.